ಇದು ಅನುಭವದಲ್ಲಿ ಗೊತ್ತಾಗಿರೋದು. ಯಾವಾಗಲೂ ಈ ಫೋನ್ ಅಂದ ತಕ್ಷಣ ನಮ್ಮ ಜೊತೆಗೆ ಎಷ್ಟೋ ವಿಷಯಗಳು, ಎಷ್ಟೋ ವಿಚಾರಗಳು, ಎಷ್ಟೋ ವ್ಯಕ್ತಿಗಳು ಕಾಂಟ್ಯಾಕ್ಟ್ ಎಲ್ಲ ಇರುತ್ತಲ್ಲ, ಎಲ್ಲರೂ ನಮ್ಮ ಜೊತೆನೇ ಒಳಗೂ ಹೊರಗೂ ಇದ್ದಾರೇನೋ ಅನ್ನೋ ಫೀಲಿಂಗು. ಅದು ಅಹಂಕಾರಕ್ಕೆ ಒಂಥರ ಸಪೋರ್ಟು, ಅದೊಂದು ಬಲ. ಫೋನ್ ಇದ್ದರೆ ಒಂದು ಬಲ. ಫೋನ್ ಕಳ್ಕೊಂಬಿಟ್ರೆ, ಫೋನ್ ಇಲ್ಲದೇ ಐ ಆಮ್ ಲಾಸ್ಟ್ ಅಂತ. ಅಷ್ಟು ಕನೆಕ್ಷನ್ನು ಫೋನ್ಗೆ. ನಾನು ಹೇಳ್ತಾ ಇದ್ದೀನಿ, ಆ ಫೋನ್ ಹೇಳ್ತಾ ಇರುತ್ತೆ ಯಾವಾಗಲೂ, ನಾನಿದ್ದೀನಿ. ಯಾವಾಗಲೂ ನಿಮ್ಮ ಕೈ ಕಣ್ಣು ಎಲ್ಲ ಫೋನ್ ಕಡೆನೇ. ಕೈ ಹತ್ರ ಇದೆಯಾ, ಕಣ್ಣು ಫೋನ್ನೇ ನೋಡ್ತಾ ಇರುತ್ತೆ. ಮಲಗಿದಾಗಲೇ ತಲೆ ಕೆಳಗಿಟ್ಕೊಳ್ಳೋದು, ಕೈಯಲ್ಲಿ ಇಟ್ಕೊಂಡು ಓಡಾಡೋದು ಫೋನು. ಈ ಥರ ಅದನ್ನು ಒಂದು ಅಟ್ಯಾಚ್ಮೆಂಟ್ ಮಾಡ್ಕೊಂಬಿಟ್ಟಿದ್ದಾರೆ. ಒಂದು ಅಪೆಂಡೇಜ್ ಆಗೋಗಿದೆ ನಿಮಗೆ ಫೋನು. ತಿಳ್ಕೊಳ್ಳಿ, ವೆನ್ ಯು ವಾಂಟ್ ಟು ಶೋ ಯುವರ್ ರಿಯಲ್ ಪ್ರೆಸೆನ್ಸ್, ಪುಟ್ ದ ಫೋನ್ ಅವೇ. ನಿಮ್ಮ ಪ್ರೆಸೆನ್ಸ್ 100% ಸಿಗಲ್ಲ ಫೋನ್ ಇದ್ದರೆ. ನಿಮ್ಮ ಕಣ್ಣಲ್ಲಿ ಹೋಗ್ತಿರುತ್ತೆ, ಗೊತ್ತಿಲ್ಲದೇ ಅದು ಹೇಳುತ್ತೆ ನಾನಿಲ್ಲಿದ್ದೀನಿ ಅಂತ ಜ್ಞಾಪಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಡಿವೈಡ್ ಮಾಡ್ಕೊಳ್ಳಿ. ಫೋನ್ಗೆ ಬೇರೆ ಟೈಮ್ ಕೊಡಿ, ಆವಾಗ ಫೋನ್ನಲ್ಲೇ ಕೂತ್ಕೊಳ್ಳಿ, ಪರವಾಗಿಲ್ಲ. ಆಮೇಲೆ ಫೋನ್ಗೂ ನಿಮಗೂ ಡಿಸ್ಕನೆಕ್ಟ್ ಮಾಡಿಕೊಂಡು ನೋಡಿ ಜೀವನದಲ್ಲಿ ಆರೋಗ್ಯ ಅನ್ನೋದು ಯಾವ ರೀತಿ ಬರುತ್ತೆ. ಮೆಂಟಲ್ ಹೆಲ್ತ್ ಅಂತೂ 100%, ಎಮೋಷನಲ್ ಹೆಲ್ತ್ ಪಕ್ಕ.